ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಮಾರ್ಕಂಡೇಯ ಮಹರ್ಷಿಗಳು ಯುಧಿಷ್ಠಿರನಿಗೆ ಅವರು ಇದ್ದ ವನವಾಸದ ಕಷ್ಟದ ಪರಿಸ್ಥಿತಿಯಲ್ಲಿ ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಅನೇಕ ಕಥೆಗಳನ್ನು ಹೇಳಿದರು. ನಂತರ ಪಾಂಡವರಿಂದ ಅವರು ಬೀಳ್ಕೊಂಡು ಹೊರಟು ಹೋದರು. ಕೃಷ್ಣ ಸತ್ಯಭಾಮೆಯರು ಸಹ ಅಲ್ಲಿ ಸ್ವಲ್ಪ ಕಾಲ ಇದ್ದರು. ನಂತರ ಅವರೂ ಸಹ ದ್ವಾರಕೆಗೆ ಮರಳಿ ಹೋದರು. ಈ ಪಾಂಡವರು ಇರುವ ಕಡೆಗೆ ಅನೇಕ ಬ್ರಾಹ್ಮಣರು, ಋಷಿಗಳು, ಮಹರ್ಷಿಗಳು ಬರುತ್ತಿದ್ದರು. ಈ ಯುಧಿಷ್ಠಿರ ಮಹಾತ್ಮನಲ್ಲವೇ? ಆ ಮಹಾತ್ಮ ಶುದ್ಧಾತ್ಮ ಬೇರೆ ಮಹಾತ್ಮರನ್ನು ತಾನಾಗೇ ಆಕರ್ಷಿಸುತ್ತಿದ್ದ. ಹೀಗಿರಬೇಕಾದರೆ ಒಮ್ಮೆ ಒಬ್ಬ ಬ್ರಾಹ್ಮಣ ಇಲ್ಲಿಗೆ ಬಂದ. ಇವರಿಂದ ಆತಿಥ್ಯವನ್ನು ಸ್ವೀಕರಿಸಿದ. ನಂತರ ಇವರ ಪರಿಸ್ಥಿತಿಯನ್ನು ಗಮನಿಸಿದ ಸೂಕ್ಷ್ಮವಾಗಿ. ಅಲ್ಲಿಂದ ಆತನಿಗೆ ಏನನ್ನಿಸಿತೋ ಏನೋ ಸೀದಾ ಹಸ್ತಿನಾಪುರಕ್ಕೆ ಬಂದ. ಧೃತರಾಷ್ಟ್ರನನ್ನು ಭೇಟಿಯಾದ. ಆದರ ಸತ್ಕಾರಗಳಾದ ನಂತರ ಆ ಬ್ರಾಹ್ಮಣ ಈ ಪಾಂಡವರು ಇರುವ ಪರಿಸ್ಥಿತಿ, ಪಾಂಡವರು ಈ ವನವಾಸದಿಂದ ಕೃಶರಾಗಿರುವುದು, ಸಂಕಟ ಪಡುತ್ತಿರುವುದು, ಸಾಧ್ವಿ ದ್ರೌಪದಿ ಅವಳು ಸಹ ಸಂಕಟ ಪಡುತ್ತಿರುವುದು, ಇದೆಲ್ಲವನ್ನು ಧೃತರಾಷ್ಟ್ರನಿಗೆ ವಿವರಿಸಿದ. ಧೃತರಾಷ್ಟ್ರನಿಗೆ ಕಳವಳವಾಯಿತು. ಎಷ್ಟಾದರೂ ಅವನ ತಮ್ಮನ ಮಕ್ಕಳೇ ಅಲ್ಲವೇ? ಅವನು ದುಃಖದಿಂದ ಈ ವಿಪ್ರನಿಗೆ ಹೇಳಿದ, ಅಯ್ಯ ವಿಪ್ರೋತ್ತಮ, ನೀನು ಹೇಳಿದ್ದೆಲ್ಲ ಕೇಳಿ ನನ್ನ ಹೃದಯ ದುಃಖದಿಂದ ತುಂಬಿ ಹೋಯಿತು. ಪಾಂಡವರು ತಪೋನಿರತರು, ಈ ಶುದ್ಧಾತ್ಮರು. ಇನ್ನು ಯುಧಿಷ್ಠಿರನೋ ಮಹಾತ್ಮ, ಆತ ಸುಖದಿಂದ ರಾಜ್ಯಭಾರವನ್ನು ಧರ್ಮದಿಂದ ಮಾಡುತ್ತಿದ್ದ. ನನ್ನ ಮಕ್ಕಳು ಅವನನ್ನು ಜೂಜಾಟಕ್ಕೆ ಕರೆಸಿ, ಅವನನ್ನು ವಂಚಿಸಿ, ಅವನನ್ನು ರಾಜ್ಯದಿಂದ ಭ್ರಷ್ಟನನ್ನಾಗಿ ಮಾಡಿದರು. ಅವನ ರಾಜ್ಯವನ್ನು ವಶಪಡಿಸಿಕೊಂಡರು. ನಾನು ಅಲ್ಲಿಯೇ ಇದ್ದೆ. ಆದರೆ ಪುತ್ರ ವ್ಯಾಮೋಹದಿಂದ ನಾನು ಸುಮ್ಮನಿದ್ದೆ. ಹಾಗಾಗಿ ನನ್ನಲ್ಲಿ ಇನ್ನೂ ಆ ಅಪರಾಧಿ ಭಾವ ಇದೆ. ನಾನೇ ಇವರ ವನವಾಸಕ್ಕೆ ಕಾರಣನಾದೇನೇನೋ ಎನ್ನಿಸುತ್ತದೆ. ಆ ಯುಧಿಷ್ಠಿರನು ಆ ಜೂಜಿನ ಸಂದರ್ಭದಲ್ಲಿ ವಿವೇಚನದಿಂದ ನಡೆದುಕೊಳ್ಳಲೇ ಇಲ್ಲ. ಹೀಗಾಗಿ ಅವರು ಸಂಕಟವನ್ನು ಅನುಭವಿಸುತ್ತಿರೆ. ನೀನು ಹೇಳುವುದನ್ನು ಕೇಳಿ ನನಗೆ ದುಃಖವಾಗುತ್ತಿದೆ. ಆ ಭೀಮ ನನ್ನ ಮಕ್ಕಳ ಈ ಅಪರಾಧವನ್ನು ನೆನೆದು ರಾತ್ರಿಯ ಹೊತ್ತು ನಿದ್ದೆ ಮಾಡುತ್ತಿದ್ದಾನೋ ಇಲ್ಲವೋ? ಅರ್ಜುನನೋ ಅವನು ತಪಸ್ಸನ್ನು ಮಾಡಿ ಶಿವನನ್ನೇ ಒಲಿಸಿಕೊಂಡ. ಅಲ್ಲಿಂದ ಸ್ವರ್ಗಲೋಕಕ್ಕೆ ಹೋಗಿ ಒಂದಷ್ಟು ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡು ಬಂದ. ಯಾರಾದರೂ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಿ ಮರಳಿ ಬರಲು ಇಚ್ಛಿಸುತ್ತಾರೆ? ಆ ಅರ್ಜುನ ಮರಳಿ ಬಂದ. ಅವನು ಬಂದಿರುವುದೇ ಈ ಕೌರವರನ್ನು ನಾಶ ಮಾಡುವುದಕ್ಕಾಗಿಯೇ. ಇದು ನನ್ನ ಮಕ್ಕಳಿಗೆ ಅರ್ಥವಾಗುತ್ತಲೇ ಇಲ್ಲ. ಇವರು ದರ್ಪದಿಂದ ಇದ್ದಾರೆ, ಒಂದು ದುಷ್ಟ ಕಾರ್ಯವನ್ನು ಮಾಡಿದ್ದಾರೆ. ಆ ದುಷ್ಟ ಕಾರ್ಯಕ್ಕೆ ತಕ್ಕ ಪ್ರತಿಫಲವನ್ನು ಸಹ ಇವರೇ ಅನುಭವಿಸುತ್ತಾರಲ್ಲವೇ? ಈಗ ಬೀಜವನ್ನು ಬಿತ್ತಿ ಮಳೆ ಬಂದ ನಂತರ ಅದು ಪೈರಾಗದೇ ಇರುತ್ತದೆ ಎಂದು ತನ್ನ ಕಳವಳವನ್ನು ಸಹ ಆ ಬ್ರಾಹ್ಮಣನೊಂದಿಗೆ ಯುಧಿಷ್ಠಿರ ತೋಡಿಕೊಂಡ. ನಂತರ ಬ್ರಾಹ್ಮಣ ಸ್ವಲ್ಪ ಹೊತ್ತು ಇದ್ದು ಒಂದಷ್ಟು ಮಾತುಕತೆ ಆದ ನಂತರ ಅವನು ಹೊರಟ. ಅದೇ ಸಮಯದಲ್ಲಿ, ಅಂದರೆ ಈ ಧೃತರಾಷ್ಟ್ರ ಮತ್ತು ಆ ಬ್ರಾಹ್ಮಣ ಮಾತನಾಡಬೇಕಾದ್ರೆ ಶಕುನಿ ಅಲ್ಲಿಯೇ ಕುಳಿತಿದ್ದ. ಶಕುನಿ ಇವೆಲ್ಲವನ್ನು ಕೇಳಿಸಿಕೊಂಡ. ಅಲ್ಲಿಂದ ಅವನು ಸೀದಾ ದುರ್ಯೋಧನ ಇದ್ದಲ್ಲಿಗೆ ಬಂದ. ಅಲ್ಲಿ ಕರ್ಣನೂ ಸಹ ಇದ್ದ. ಶಕುನಿ ಅಲ್ಲಿ ನಡೆದದ್ದನ್ನೆಲ್ಲ ದುರ್ಯೋಧನನಿಗೆ ಹೇಳಿದ. ಅದನ್ನು ಕೇಳಿದ ನಂತರ ದುರ್ಯೋಧನನಿಗೆ ಒಂದು ರೀತಿ ನಿರುತ್ಸಾಹವಾಯಿತು, ಮಂಕು ಕವಿದಂತೆ ಆಯಿತು. ಇದನ್ನು ಈ ಕರ್ಣ ಮತ್ತು ಶಕುನಿ ಇಬ್ಬರೂ ಗಮನಿಸಿದರು. ಅವನನ್ನು ಉತ್ಸಾಹಗೊಳಿಸುವುದಕ್ಕಾಗಿ ಅವರಿಬ್ಬರು ಹೇಳಿದರು, ಪ್ರಿಯ ದುರ್ಯೋಧನ, ನೀನು ನಿನ್ನ ಶೌರ್ಯದಿಂದ ಆ ಪಾಂಡವರನ್ನು ರಾಜ್ಯದಿಂದ ಹೊರಗಟ್ಟಿದೆ.
ನೀನು ಈಗ ಏಕಚಕ್ರಾಧಿಪತ್ಯವನ್ನೇ ನಡೆಸುತ್ತಿದ್ದೀಯೆ. ನಿನ್ನ ಸಾಮಂತರು ನಿನಗೆ ವೇಳೆಗೆ ಸರಿಯಾಗಿ ಕಪ್ಪ ಕಾಣಿಕೆಗಳನ್ನು ಸಹ ಕೊಡುತ್ತಿದ್ದಾರೆ. ಏನಪ್ಪಣೆ ಎಂದು ನಿನ್ನ ಆದೇಶಕ್ಕಾಗಿಯೇ ಕಾಯುತ್ತಾ ತುದಿಗಾಲಲ್ಲಿ ನಿಂತುಕೊಂಡಿದ್ದಾರೆ. ಈ ರೀತಿ ರಾಜ ವೈಭವವನ್ನು ನೀನು ಅನುಭವಿಸುತ್ತಿದ್ದೀಯ. ಆ ಪಾಂಡವರ ರಾಜ್ಯ ಭ್ರಷ್ಟರಾದರು, ನಿರ್ಭಾಗ್ಯರಾದರು. ನೀನು ರಾಜ್ಯವನ್ನು ಉಳ್ಳವನಾಗಿದ್ದೀಯೆ, ಸಂಪತ್ತು ಐಶ್ವರ್ಯ ಯುಕ್ತನಾಗಿದ್ದೀಯೆ. ಈಗ ನಾವು ದ್ವೈತವನಕ್ಕೆ ಹೋಗುವುದು ಒಳ್ಳೆಯದು. ಯಾವುದೇ ಐಶ್ವರ್ಯ ಭೋಗಗಳು ಇದ್ದಲ್ಲಿ ಅದನ್ನು ನಮ್ಮ ಮಿತ್ರರು ಮತ್ತು ಶತ್ರುಗಳು ನೋಡಬೇಕು, ಆಗಲೇ ಅದು ಸಂತೋಷವಾಗುತ್ತದೆ. ಈಗ ನೀನು ಅಲ್ಲಿಗೆ ಹೋದರೆ ನಿನ್ನ ರಾಜ ವೈಭವವನ್ನು, ಈ ಅಹಂಕಾರ ದರ್ಪ ಇವುಗಳನ್ನು ಅವರು ನೋಡಲಿ. ಅದನ್ನು ನೋಡಿ ಈ ಭೀಮಾರ್ಜುನರು ಹೊಟ್ಟೆ ಉರಿದುಕೊಳ್ಳಲಿ. ನಾವು ಸಹ ಆ ಭೀಮ ಅರ್ಜುನ ನಾರು ಮಡಿಯನ್ನು ಉಟ್ಟುಕೊಂಡು ಕುಳಿತಿದ್ದಾರೆ, ಅವರನ್ನು ನೋಡಬೇಕು. ಬೆಟ್ಟದ ಮೇಲೆ ಇರುವವನು ಬೆಟ್ಟದ ಕೆಳಗೆ ಇರುವವನನ್ನು ನೋಡಿದರೆ ತಾನೇ ಸಂತೋಷ. ಶತ್ರುಗಳು ಕಷ್ಟಪಡುತ್ತಿರುವುದನ್ನು ನೋಡುವುದಕ್ಕಿಂತ ಇನ್ನೂ ಹೆಚ್ಚಿನ ಸಂತೋಷ ಏನಿದೆ? ಆ ಸಂತೋಷ ಯಾವುದೇ ರಾಜ್ಯ ಪ್ರಾಪ್ತಿಗಿಂತ, ಪುತ್ರ ಪ್ರಾಪ್ತಿಗಿಂತ ದೊಡ್ಡದು. ನಾವು ಅಲ್ಲಿಗೆ ಹೋಗಬೇಕು, ನಾವು ಅವರುಗಳನ್ನು ನೋಡಬೇಕು, ಅವರು ನಮ್ಮನ್ನು ನೋಡಬೇಕು, ಅವರ ಸಂಕಟವನ್ನು ನಾವು ನೋಡಬೇಕು, ನಮ್ಮ ವೈಭವವನ್ನು ಅವರು ನೋಡಿ ಹೊಟ್ಟೆ ಉರಿದುಕೊಳ್ಳಬೇಕು. ಇದಿಷ್ಟೇ ಅಲ್ಲ, ನಿನ್ನ ರಾಣಿಯೂ ಸಹ ಅಲ್ಲಿಗೆ ಬರಬೇಕು, ಹುಟ್ಟು ತೊಟ್ಟು ಅವರ ಎದುರಿಗೆ ನಡೆದಾಡಬೇಕು. ಅದನ್ನು ನೋಡಿ ಆ ದ್ರೌಪದಿ ಸಂಕಟ ಪಡಬೇಕು, ನಿನ್ನ ರಾಣಿಯು ಆ ದ್ರೌಪದಿ ಕಷ್ಟಪಡುವುದನ್ನು ನೋಡಬೇಕು. ಇದೇ ಈಗ ನಾವು ಮಾಡಬೇಕು ಎಂದು ಈ ಕರ್ಣ ಶಕುನಿ ಇಬ್ಬರು ದುರ್ಯೋಧನನಿಗೆ ಹೇಳಿ. ದುರ್ಯೋಧನ ಸ್ವಲ್ಪ ಗೆಲುವಾದ, ಆದರೆ ಅವನು ಮತ್ತೆ ಸ್ವಲ್ಪ ನಿರುತ್ಸಾಹದಿಂದಲೇ ನುಡಿದ. ನೀವು ಹೇಳಿದ್ದು ಕೇಳಿದರೆ ನನಗೂ ಸಹ ಈ ಭೀಮಾರ್ಜುನರು ಆಶ್ರಮವಾಸಿಗಳಾಗಿರುವುದು, ಅವರು ಕಷ್ಟಪಡುತ್ತಿರುವುದನ್ನು ನೋಡಬೇಕೆಂಬ ಬಯಕೆ ನನಗೂ ಸಹ ಉಂಟಾಗಿದೆ. ಆದರೆ ಆ ಜೂಜಾಟದ ಸಮಯದಲ್ಲಿ ವಿದುರ ಏನೇನನ್ನು ಹೇಳಿದ ಅದನ್ನು ನೆನೆಸಿಕೊಂಡರೆ ಇದು ಏಕೆ ಎನ್ನಿಸುತ್ತದೆ. ಅದಷ್ಟೇ ಅಲ್ಲ, ನಮ್ಮ ತಂದೆ ಮಹಾರಾಜ ಇದಕ್ಕೆ ಅನುಮತಿ ಖಂಡಿತ ಕೊಡುವುದಿಲ್ಲ. ಏಕೆಂದರೆ ಅವನು ಪಾಂಡವರು ತಪೋಧನರು ಮತ್ತೆ ಮಹಾರಥಿಗಳು ಎಂದು ತಿಳಿದುಕೊಂಡಿದ್ದಾನೆ. ಅವರು ನಮಗಿಂತ ಬಲವಾಗಿರುವವರು ಎಂದು ನಂಬಿದ್ದಾನೆ. ಅವನು ಇದಕ್ಕೆ ಖಂಡಿತ ಅವಕಾಶ ಕೊಡುವುದಿಲ್ಲ. ಈಗ ನಾವು ಅಲ್ಲಿಗೆ ಹೋಗಿ ಅವರನ್ನು ನೋಡಬೇಕು ಎಂದಾದರೆ ಅದಕ್ಕೆ ಸರಿಯಾದ ಕಾರಣವನ್ನು ಹುಡುಕಬೇಕು ಎಂದು ದುರ್ಯೋಧನ ಹೇಳಿದ. ಅವರು 3 ಜನ ಒಂದಷ್ಟು ಹೊತ್ತು ಅಲ್ಲಿ ಚರ್ಚೆ ನಡೆಸಿದರು, ಮತ್ತೆ ಹೊರಟರು. ಮಾರನೆಯ ದಿನ ಕರ್ಣ ಬಂದ, ಮತ್ತೆ 3 ಜನ ಸೇರಿದರು. ಕರ್ಣ ಹೇಳಿದ, ಪ್ರಿಯ ದುರ್ಯೋಧನ, ನನಗೆ ಒಂದು ಉಪಾಯ ಹೊಳೆದಿದೆ. ನಾವು ಹೇಗಿದ್ದರೂ ಗೋವುಗಳ ಗಣತಿಯನ್ನು ಈ ಕಾಲದಲ್ಲಿ ನಾವು ಮಾಡಬೇಕಾಗಿದೆ. ಆ ಗಣತಿಗೋಸ್ಕರವೇ ಅಲ್ಲಿಗೆ ಹೋಗುತ್ತೇವೆ ಎಂದು ಹೇಳೋಣ. ಆಗ ದ್ವೈತವನಕ್ಕೆ ಹೋಗುವುದನ್ನು ಮಹಾರಾಜ ನಿರಾಕರಿಸುವುದಕ್ಕೆ ಆಗುವುದಿಲ್ಲ, ಒಪ್ಪಿಗೆ ಕೊಡುತ್ತಾನೆ ಎಂದ. ಇದು ಈ 3 ಸರಿ ಅನ್ನಿಸಿತು. ಗೋವುಗಳ ಗಣತಿ ಎಂದರೆ ಈಗ ಹೇಗೆ ಈ ಸ್ಟಾಂಪ್ ವೆರಿಫಿಕೇಶನ್ ಮಾಡುತ್ತಾರೋ ಅದೇ ರೀತಿ ಪದಾರ್ಥಗಳ ಮತ್ತು ಬೇರೆ ಬೇರೆ ಇತರೆ ಗಣತಿಗಳನ್ನು ಹೇಗೆ ಮಾಡುತ್ತಾರೆ ಹಾಗೆ ಗೋವು ಆಗಿನ ಕಾಲದಲ್ಲಿ ಒಂದು ರಾಜ್ಯದ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಅದರ ಪಾಲುದಾರಿಕೆ ಬಹಳ ಇತ್ತು. ಹಾಗಾಗಿ ಅದರ ಗಣತಿಯೂ ಸಹ ನಡೆಯುತ್ತಿತ್ತು. ಅದನ್ನೇ ಈ ಕರ್ಣ ಸೂಚಿಸಿದ್ದು. ಈ 3 ಜನ ಮತ್ತೆ ಸಂತೋಷದಿಂದ ನಗುನಗುತ್ತಾರೆ.
ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡು ಧೃತರಾಷ್ಟ್ರನ ಬಳಿಗೆ ಬಂದರು. ಅದೇ ಸಮಯಕ್ಕೆ ಇವರು ಹೇಳಿಕೊಟ್ಟಂತೆ ಒಬ್ಬ ಸಮಂಗ ಎನ್ನುವ ಗೊಲ್ಲ ಮಹಾರಾಜನ ಬಳಿಗೆ ಬಂದ. ಅವನು ಹೇಳಿದ, ದ್ವೈತವನದಲ್ಲಿ ಗೋವುಗಳೆಲ್ಲ ಬಂದಿದೆ, ಅವು ಗಣತಿಗೆ ಸಿದ್ಧವಾಗಿದೆ, ಗೋಪಾಲಕರು ನಿಮಗಾಗಿ ಕಾಯುತ್ತಿದ್ದಾರೆ ಎಂದ. ಅವನು ಹೇಳಿ ಹೊರಟು ಹೋದ. ಕರ್ಣ ಮತ್ತು ಶಕುನಿ ಇಬ್ಬರು ಧೃತರಾಷ್ಟ್ರನಿಗೆ ಹೇಳಿದರು, ಮಹಾರಾಜ, ಗೋವುಗಳ ಗಣತಿಗೆ ಆತ ಹೇಳಿ ಹೋಗಿದ್ದಾನೆ, ನಾವು ಹೋಗಿ ಆ ಗೋವುಗಳ ಗಣತಿಯನ್ನು ಮಾಡಿಕೊಂಡು ಬರುತ್ತೇವೆ. ಜೊತೆಗೆ ಇದು ಬೇಟೆಗೂ ಸಹ ಸೂಕ್ತವಾದ ಕಾಲವಾಗಿದೆ. ಹಾಗಾಗಿ ಅಲ್ಲಿ ಹೋದರೆ ಈ ಬೇಟೆಯ ವಿನೋದವೂ ಸಹ ಆಗುತ್ತದೆ. ದಯವಿಟ್ಟು ಇದಕ್ಕೆ ನೀನು ಅನುಮತಿ ಕೊಡು ಎಂದರು. ಧೃತರಾಷ್ಟ್ರ ಹೇಳಿದ, ಈ ಗೋವುಗಳ ಗಣತಿಯ ಕಾರ್ಯ ನಡೆಯಬೇಕು, ಅದು ಒಳ್ಳೆಯದು. ಬೇಟೆಯೂ ವಿನೋದವೂ ನಡೆಯಬೇಕು, ಅದು ಸಹ ಒಳ್ಳೆಯದೇ. ಆದರೆ ಈಗ ನಾನು ಕೇಳಿದ ಪ್ರಕಾರ ಆ ದ್ವೈತವನದಲ್ಲಿ ದ್ವೈತ ಸರೋವರದ ಬಳಿ ಪಾಂಡವರು ಇದ್ದಾರಂತೆ. ನೀವು ಅಲ್ಲಿಗೆ ಹೋಗುವುದು, ಯಾವುದೋ ಅಪರಾಧವನ್ನು ಮಾಡುವುದು, ಆಗ ನಿಮ್ಮ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವುದು, ಇದಾದರೆ ಕಷ್ಟವಾಗುತ್ತದೆ. ಅದರಿಂದ ನಿಮಗೆ ಅಪಾಯವಾಗುತ್ತದೆ. ನೀವು ಏನೂ ಮಾಡದಿದ್ದರೂ ನಿಮ್ಮ ಕಡೆಯವರು ಏನಾದರೂ ಮಾಡಿದರೂ ಅದರಿಂದಲೂ ತೊಂದರೆಯಾಗುತ್ತದೆ. ನೀವು ಜಾಸ್ತಿ ಜನರಿದ್ದೀರಿ ಎಂದುಕೊಂಡು ಅವರ ಮೇಲೆ ಬೀಳಲು ಹೋದರೆ ಅದು ಒಂದು ಕಡೆ ಅನ್ಯಾಯವಾಗುತ್ತದೆ, ಇನ್ನೊಂದು ಕಡೆ ಅದು ಖಂಡಿತ ಅಸಾಧ್ಯ ಆಗುತ್ತದೆ. ಆ ಯುಧಿಷ್ಠಿರನೇನೋ ಅವನು ಕೋಪವನ್ನು ನಿಗ್ರಹಿಸಬಲ್ಲವಂತವನು, ಅವನು ಕೋಪಗೊಳ್ಳುವುದಿಲ್ಲ. ಆದರೆ ಭೀಮ ಅವನಿಗೆ ಸ್ಥಾನ ಇಲ್ಲ, ಮಹಾಬಲಶಾಲಿ, ಕೋಪಿಷ್ಟ, ಅವನನ್ನು ತಡೆಯುವುದು ಕಷ್ಟ. ಇನ್ನು ಅರ್ಜುನನು ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡು ಬಂದಿದ್ದಾನೆ, ಅವನನ್ನು ಎದುರಿಸುವುದು ಕಷ್ಟವಾಗುತ್ತದೆ. ಹಾಗಾಗಿ ನೀವುಗಳು ಹೋದರೆ ತೊಂದರೆಯಾಗುತ್ತದೆ. ಹಾಗಾಗಿ ನೀವು ಹೋಗುವುದು ಬೇಡ, ಯಾರಾದರೂ ನಂಬಿಕಸ್ಥರನ್ನು ಅಲ್ಲಿಗೆ ಕಳಿಸೋಣ, ಅವರು ಗೋವುಗಳ ಗಣತಿಯನ್ನು ಮಾಡಿಕೊಂಡು ಬರಲಿ ಎಂದ. ಆದರೆ ಶಕುನಿ ಬಿಡಲಿಲ್ಲ. ಶಕುನಿ ಹೇಳಿದ, ಮಹಾರಾಜ, ಯುಧಿಷ್ಠಿರ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಎನ್ನುವ ನಿಯಮಕ್ಕೆ ಕಟ್ಟು ಬಿದ್ದು ಅದರ ಪ್ರಕಾರವೇ ಹೋಗಿದ್ದಾನೆ. ಹಾಗಾಗಿ ಅವನು ಆ ಪ್ರತಿಜ್ಞೆಯನ್ನು ಮೀರುವುದಿಲ್ಲ. ಇನ್ನು ಮತ್ತೆ ಆತನ ಸಹೋದರರು ಯಾವಾಗಲೂ ಆತನ ಮಾತಿನಂತೆಯೇ ನಡೆಯುತ್ತಾರೆ. ಹಾಗಾಗಿ ಯಾರಿಗೂ ಏನು ತೊಂದರೆಯಾಗುವುದಿಲ್ಲ. ಜೊತೆಗೆ ನಾವು ಹೋಗುವುದು ಬರೀ ಈ ಗೋವುಗಳ ಗಣತಿಗೆ ಮತ್ತು ಈ ಬೇಟೆಯಾಡುವುದಕ್ಕೆ ಮಾತ್ರ. ಇದಕ್ಕೆ ಮಾತ್ರ ನಾವು ಹೋಗುತ್ತೇವೆ. ನಾವು ಪಾಂಡವರಿರುವ ಕಡೆಗೆ ಏತಕ್ಕೆ ಹೋಗಬೇಕು? ನಾವು ಅಲ್ಲಿಗೆ ಸುಳಿಯುವುದೇ ಇಲ್ಲ. ಪಾಂಡವರಿರುವ ಕಡೆಗೆ ಹೋಗದಿದ್ದ ಪಕ್ಷದಲ್ಲಿ ಯಾವ ರೀತಿಯ ಸಂಘರ್ಷಕ್ಕೆ ಅವಕಾಶವಾಗುತ್ತದೆ? ಮಹಾರಾಜ, ದಯವಿಟ್ಟು ಅವಕಾಶ ಮಾಡಿಕೊಡು, ಅನುಮತಿ ಕೊಡು ಎಂದ. ಧೃತರಾಷ್ಟ್ರನಿಗೆ ಏನು ಹೇಳಲಿಕ್ಕೆ ಆಗಲಿಲ್ಲ. ಅವನು ಮನಸ್ಸಿಲ್ಲದ ಮನಸ್ಸಿನಿಂದ ಇವರು ಹೋಗುವುದಕ್ಕೆ ಅನುಮತಿ ಕೊಟ್ಟ. ಇವರಿಗೆ ಬಹಳ ಸಂತೋಷವಾಯಿತು. ಸರಿ, ಇದಕ್ಕೆ ಸಿದ್ಧತೆಗಳು ನಡೆದವು. ಸಿದ್ಧತೆಗಳು ಅಂತಾರೆ, ಈಗ ದುರ್ಯೋಧನ ಮತ್ತೆ ಅವನ ತಮ್ಮಂದಿರು, ಅವರ ಪತ್ನಿಯರು ಅಂದರೆ ರಾಣಿ ವಾಸದವರು, ಮತ್ತೆ ಪ್ರಮುಖರಾದ ಈ ಕರ್ಣ, ಶಕುನಿ ಮೊದಲಾದವು, ಇವರ ಜೊತೆಗೆ ಒಂದು ಚತುರಂಗ ಬಲದ ಸೈನ್ಯ. ಆ ಸೈನ್ಯಕ್ಕೆ ಇವರಿಗೆಲ್ಲ ಸೇರಿ ಅದಕ್ಕೆ ಅಡಿಗೆಯವರು, ಪರಿಚಾರಕರು, ಸೇವಕರು, ಈ ರೀತಿ ಅದು ಒಂದು ದೊಡ್ಡದಾದ ದಂಡೇ ಆಯಿತು. ಅವರೆಲ್ಲರಿಗೂ ಬೇಕಾದ ಅವರವರ ಯೋಗ್ಯತೆಗೆ ಅನುಕೂಲವಾದ ವಾಹನ, ಬಿಡಾರಗಳನ್ನು ಹೂಡಲು ವ್ಯವಸ್ಥೆ, ಅದಕ್ಕೆ ಬೇಕಾದ ಪರಿಕರಗಳು, ಸಾಮಗ್ರಿಗಳು, ಇವೆಲ್ಲವನ್ನೂ ತೆಗೆದುಕೊಂಡು ಅವರು ಈ ದ್ವೈತವನಕ್ಕೆ ಹೊರಟರು. ಆ ಗೋಪಾಲಕರು ಗೋವುಗಳು ಇದ್ದಲ್ಲಿಗೆ ಬಂದರು. ಆ ಗೋಪಾಲಕರು, ಇಲ್ಲೇನು ಯುವರಾಜ ದುರ್ಯೋಧನನೇ ಬಂದಿದ್ದಾನೆ,
ರಾಜಕುಮಾರರು ಬಂದಿದ್ದಾರೆ, ಪ್ರಮುಖರು ಬಂದಿದ್ದಾರೆ ಎಂದ ಕೂಡಲೇ ಅವರು ಅತಿ ಸಂಭ್ರಮದಿಂದ ಅವರನ್ನು ಸ್ವಾಗತಿಸಿದರು. ಇವರ ಈ ಗೋವುಗಳ ಗಣತಿ ಕಾರ್ಯ ನಡೆಯಿತು. ಜೊತೆಗೆ ಈ ಗೋಪಾಲಕರು, ಅವರ ಸ್ತ್ರೀಯರು ಎಲ್ಲರೂ ಸೇರಿಕೊಂಡು ಇವರಿಗೆ ನೃತ್ಯ, ಗಾಯನ, ಅನೇಕ ಇತರ ಮನೋರಂಜನೆಗಳಿಂದ ಈ ಕೌರವರನ್ನು ರಂಜಿಸಿದರು. ದುರ್ಯೋಧನನು ಅದಕ್ಕೆ ಪ್ರತಿಯಾಗಿ ಅವರಿಗೆ ಬೇಕಾದಷ್ಟು ಬಳುವಳಿಗೆಗಳನ್ನು ಸಹ ಕೊಟ್ಟ. ಆ ನಂತರ ಈ ದುರ್ಯೋಧನ, ಶಕುನಿ, ಕರ್ಣರು ಹೊಂದಿಕೊಂಡಂತೆ ಪಾಂಡವರನ್ನು ಅವರ ಹೊಟ್ಟೆ ಉರಿಸಲು ಸಾಧ್ಯವಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ. ನಮಸ್ಕಾರ.